ಭವಿ ಅಲ್ಲೋಡು ಭವಿ. ಹೇ ಗಾಯ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಬವ್ವಂಗೆ ಹುಷಾರಿಲ್ಲ ಅಂತೆ, ಸೊ ಪೇಷಂಟ್ನ ನೋಡೋದಕ್ಕೆ D4 ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ D4 ದಿವ್ಯ ಅವರು ಹೋಗ್ತಾ ಇದ್ದಾರೆ. ನಾನು ಇವಳಿಗೆ ಹುಷಾರಿಲ್ಲ ಅಂದರೆ ಬೆಡ್ ಮೇಲೆ ಬಿದ್ಕೊಂಡಿರ್ತಾಳೆ ಅಂದ್ಕೊಂಡೆ. ಬಂದು ನೋಡಿದ್ರೆ ಅರಮನೆ 3 ಮೂವಿ ನೋಡ್ಕೊಂಡು ಕೂತಿದ್ದಾಳೆ ಬೇವರ್ಸಿ. ಸೊ ನಾನು ಕೂಡ ಅವಳ ಜೊತೆ ಮೂವಿ ನೋಡ್ಕೊಂಡು ಕೂತ್ಕೊಂಡೆ. ಆಮೇಲೆ ಅವ್ರ ಅಮ್ಮ ಬಂದರು ಅಂತ ಟೀ ಮಾಡಿಕೊಟ್ಲು. ಆ್ಯಕ್ಚುಲಿ ನಂಗೆ ಅವಾಗಲೇ ಗೊತ್ತಾಗಿತ್ತು ಟೀ ಕುಡಿದ್ಮೇಲೆ W ಫಾರ್ ವರ್ಲ್ಡಲ್ಲೇ W ಫಾರ್ ವರ್ಸ್ಟಾಗಿ ಟೀ ಮಾಡೋದಂದ್ರೆ ಇವಳೆ ಅಂತ. ಆಮೇಲೆ ನಾವಿಬ್ರು ಪಾನಿಪುರಿ ಸ್ಟೋರ್ಗೆ ಹೋಗೋ ಬದಲು ಕಿರಾಣಿ ಸ್ಟೋರ್ಗೆ ಬಂದ್ಬಿಟ್ವಿ. ಹೇಗಿದ್ರು ಬಂದಿದ್ದೀವಲ್ಲ ಅಂತ ಏನು ಬೇಕು ಅಂತ ತಗೊಂಡು ಮನೆಗೆ ಹೋದ್ವಿ ಅಷ್ಟೇ. ಭವಿ ಅಲ್ಲೋಡು ಭವಿ. ನಾನೊಂದು ಸೆಕೆಂಡ್ ನೋಡ್ಬಿಟ್ಟು ಶಾಕೆ ಆಗೋದೆ ಗೊತ್ತಾ. ಹಿಂಗೆ ನಿಂತ್ಕೊಂಡ್ಬಿಟ್ರೆ ರಾತ್ರಿ ಏನಾದರೂ ಬಂದರೆ ಆಚೆ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ಬೇಕು. ಇವಳು ಏನು ಮಾಡ್ತಿದ್ದಾಳೆ ಗೊತ್ತಾ ಗೈಸ್? ಪೇಂಟ್ ಅದು ಏರ್ ಕಲರ್ ಕೊಡಮ್ಮ, ನ್ಯಾಚುರಲ್ ಏರ್ ಕಲರ್ ಮಾಡ್ತಾ ಇದೀನಿ ನಾನು. ಸಲೂನ್ಗೆ ಹೋಗಿ 100 ರೂಪಾಯಿ ಕೊಡೋ ಬದಲು ನನ್ನ ಹತ್ರ ಬರೀ ಫ್ರೀಯಾಗಿ ಮಾಡ್ತೀನಿ. ಅದು ಬೇರೆ ಮಾಡ್ತೀಯಾ? ನೋಡ್ರಿ ಏನ್ ಹೇಳ್ತಾಳೆ ಗೊತ್ತಾ, ನನ್ನ ಹತ್ರ ಬರೀ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾಳೆ. ಓಪನ್ ಮಾಡಿದೀನಿ ಫ್ರೀ ಬಿಸ್ನೆಸ್. ಆಮೇಲೆ ನಮ್ಮ ಮನೆಗೆ ಫೋನ್ ಮಾಡಿ ಮನೆಗೆ ಬರ್ತೀಯಾ ಮಠ ಸೇರ್ಕೋತೀಯಾ ಅಂದ್ಬಿಟ್ರು. ಮಠ ಸೇರ್ಕೊಳ್ಳೋದಕ್ಕಿಂತ ಮನೆನೇ ವಾಸಿ ಅಂತ ಮನೆಗೆ ಬಂದೆ. ನಮ್ಮ ಮನೆಗೆ ಬಂದಮೇಲೆ ಬೇಬಿ ಏನು ಮಾಡ್ತಿದ್ದಾನೆ ಅಂತ ಹೋಗ್ಬಿಟ್ಟು ಮನೆಗೆ ಬಂದರೆ ಕಿತಾಪತಿ, ದೊಡ್ಡ ಕಿತಾಪತಿ ಇವನು. ಅವರಮ್ಮ ಇಲ್ಲ ಅಂತ ಇರೋ ಬರೋ ಸಾಮಾನೆಲ್ಲ ಬೆಡ್ ಮೇಲೆ ಹಾಕೊಂಡು ಕೂತಿದ್ದಾನೆ. ನಾನು ಬೈದ್ರೆ ನನ್ನ ನೋಡ್ತಾ ಇದ್ದಾನೆ. ಇವ್ನ ಲುಕ್ ಹೇಗಿತ್ತು ಗೊತ್ತಾ ಗೈಸ್? ನನ್ನ ಮಾತು ನಿನಗೆ ಅರ್ಥ ಆಗಲ್ಲ, ನೀನು ಬೈಯೋದನ್ನ ನಾನು ಯಾಕೆ ಅರ್ಥ ಮಾಡ್ಕೊಳ್ಳಿ ಅನ್ನೋ ಥರ ಇತ್ತು. ಓಯ್ ಓಯ್, ಏನು ಬೇಕು ನಿಂಗೆ? ಏನು ಮಾಡ್ತೀಯ ಅದು ತಗೊಂಡು? ಹಾಂ, ಬೆಳಗ್ಗೆ ಏನು ಬೆಳಗ್ಗೆ ಏನೇನಿಲ್ಲ. ಒದೆ ಬೇಕಾ ನಿಂಗೆ? ಬಾ ಕೊಡ್ತೀನಿ, ಇಲ್ಲಿ ಬಾ ಕೊಡ್ತೀನಿ, ಬಾ ಕೊಡ್ತೀನಿ, ಬೈಟ್ ಕೊಡ್ತೀನಿ ಬಾ. ಓಡಿಲ್ಲ ನಿಂಗೆ? ಓದಿತೀನಿ ನಿಂಗೆ, ಓದಿತೀನಿ ನಿಂಗೆ, ಓದಿತೀನಿ ನಿಂಗೆ, ನನಗೂ ಓದಿತೀನಿ. ಆಮೇಲೆ ಸ್ವಲ್ಪ ಹೊತ್ತು ಇವನ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದು ಬಿಗ್ ಬಾಸ್ ನೋಡಿ ಊಟ ಮಾಡಿ ದಬಾಕೊಂಡೆ. ಇದಾಗಿತ್ತು ಇವತ್ತಿನ ನನ್ನ ಡೇ. ಮತ್ತೆ ಮುಂದಿನ ವಿಡಿಯೋಲಿ ಸಿಗುವ ಅಂತ ಹೇಳ್ತಾ, ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್ ಬಾಯ್.